ಈ ಪ್ರಗತಿಪರರು ಮತ್ತು ಬುದ್ಧಿಜೀವಿಗಳು ಪ್ರತಿ ವರ್ಷವೂ ಕೂಡ ಮೈಸೂರಿನಲ್ಲಿ ಮಹಿಷಾ ದಸರಾವನ್ನ ಆಚರಿಸ್ತಾರೆ. ಈ ಬಾರಿಯೂ ಕೂಡ ಅದು ಆಗಿದೆ. ಮೈಸೂರಿನ ಮಹಿಷಾ ದಸರಾ ಆಚರಣೆಯ ಸ್ಥಳದಲ್ಲಿ ಹೈಟ್ ಡ್ರಾಮಾ ಆಗಿರುವಂಥದ್ದು. ಮಹಿಷಾ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. ಪೊಲೀಸರೊಂದಿಗೆ ಮಹಿಷಾ ದಸರಾ ಆಚರಕರು ವಾಗ್ವಾದಕ್ಕಿಳಿದಿದ್ದು, ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸದ್ಯ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನ ಹೇರಿದೆ ಜಿಲ್ಲಾಡಳಿತ. ನಿಷೇಧಾಜ್ಞೆಯನ್ನ ಜಾರಿಗೆ ತಂದಿದೆ. 144 ಸೆಕ್ಷನ್ ಇದೆ. ಅದರ ನಡುವೆಯೂ ಕೂಡ ಇವತ್ತು ಮಹಿಷಾ ದಸರಾ ಆಚರಿಸುವಂತಹ ಸಂದರ್ಭದಲ್ಲಿ ಈ ಗಲಾಟೆ ಆಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮಹಿಷನ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ವಿಚಾರಕ್ಕೆ ಈ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಮಹಿಷಾ ದಸರಾದ ಆಚರಣೆಯ ವೇಳೆ ಆದಂತಹ ಹೈಟ್ ಡ್ರಾಮಾ ಇದು. ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನ ಜಿಲ್ಲಾಡಳಿತ ಹೇರಿದೆ. ಮತ್ತೊಂದು ಕಡೆ ಮಹಿಷಾ ಪ್ರತಿಮೆಗೆ ಇವತ್ತು ಮಾಲಾರ್ಪಣೆ ಮಾಡಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಗಲಾಟೆ ಆಗಿರುವಂಥದ್ದು. ಪೊಲೀಸರೊಂದಿಗೆ ಮಹಿಷಾ ದಸರಾ ಆಚಾರಕರು ಕೂಡ ವಾಗ್ವಾದವನ್ನ ಮಾಡಿಕೊಂಡಿದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಅವರು ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನಾಯ್ತು ಅಂತ ಹೇಳಿ, ಅಲ್ಲಿ ಈ ರೀತಿಯ ಗಲಾಟೆ ಕಾರಣ ಏನು ಅಂತ? ಪ್ರೇಮ್, ಇವತ್ತು ಮಹಿಷಾ ದಸರಾ ಆಚರಣೆಯ ಹಿನ್ನೆಲೆಯಲ್ಲಿ ಟೌನ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ. ಅಂದರೆ ಇವತ್ತು ಅವರು ಪ್ರಮುಖವಾಗಿ ಇಲ್ಲಿ ಏನು ಚಾಮುಂಡಿ ಬೆಟ್ಟದ ಮಹಿಷಾಸುರನಿಗೆ ಒಂದು ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಕೂಡ ಹಲವು ದಿನಗಳಿಂದ ಅನ್ಕೊಂಡಿರುವಂಥದ್ದು. ಆದರೆ ಮೈಸೂರು ಜಿಲ್ಲಾಡಳಿತ ಇದೀಗ ಚಾಮುಂಡಿ ಬೆಟ್ಟಕ್ಕೆ ನಿಷೇಧಾಜ್ಞೆ ಹೇರಿರುತ್ತದೆ. ಯಾಕಂದರೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಆರಾಧಕರು ಜಾಸ್ತಿ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ರೀತಿಯಾಗಿ ಭಂಗ ಆಗುತ್ತೆ. ಈ ರೀತಿಯಾದ ಕೆಲಸಗಳು ಬೇಡ ಆ ನಿಟ್ಟಿನಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಒಂದು ರೀತಿಯಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಟೌನ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಒಂದಷ್ಟು ಭಾಷಣ ಮಾತಾಡುವಂತ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕವಾಗಿ ನಾವು ಎಲ್ಲರೂ ಕೂಡ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅನ್ನೋ ಮಾತನಾಡ್ತಾರೆ. ಈ ವೇಳೆಯಲ್ಲೂ ಕೂಡ ಪೊಲೀಸರು ಮತ್ತೆ ಆಯೋಜಕರ ಮದುವೆ ಒಂದು ರೀತಿಯಾಗಿ ವಾಗ್ವಾದ ಆಗುವಂಥದ್ದು. ಇದೀಗ ಕಾರ್ಯಕ್ರಮ ಎಲ್ಲವೂ ಕೂಡ ಮುಗಿದಿದೆ. ಎಲ್ಲರೂ ಕೂಡ ಊಟಕ್ಕೆ ಹೋಗಿದ್ದಾರೆ. ಊಟ ಮುಗಿದ ಬಳಿಕವಾಗಿ ನಾವೆಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿರುವಂಥದ್ದು. ಇದಾದ ಬಳಿಕವಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರು ಅವರ ತಡೆಯೋ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.